ಈ ಲೋಕದಲ್ಲಿ ದುರಾತ್ಮಗಳು, ಅಂಧಕಾರ ಶಕ್ತಿಗಳು ಇವೆ ಎಂಬುದಾಗಿ ಸತ್ಯವೇದ ನಮ್ಮನ್ನ ಸ್ಪಷ್ಟವಾಗಿ ತಿಳಿಸುವಂಥದ್ದು, ಲೋಕ ಅಲ್ಲ. ಹಾಗಾಗಿ ಪೇತ್ರನ ಭಂಡಾರದಿಂದ ತೆಗೆದಂತ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಈ ಭಂಡಾರದಲ್ಲಿ ಅಮೂಲ್ಯವಾದಂತ ಸಂಗತಿಗಳು, ಸಭಾ ಹಿರಿಯರು ಸಭಾ ಸೇವೆಯನ್ನು ಮಾಡಿದಂತ ಪೇತ್ರನ ಈ ಒಂದು ಪತ್ರಿಕೆಯಿಂದ ನಾನು ಆರಿಸಿಕೊಳ್ಳುವನಾಗಿದ್ದೇನೆ. ನಾನು ಆರಿಸಿಕೊಳ್ಳುವಂತ ವಾಕ್ಯ, ನಾನು ಒಂದು ಸಂದೇಶವನ್ನು ಮಾಡಿದ್ದೇನೆ. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ. ಯಾರಾದರೂ ನನ್ನ ಸಹಾಯಕ್ಕಾಗಿ ಓದಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುವನಾಗಿದ್ದೇನೆ. ಸರಿ, ನಾನೇ ಓದ್ತೀನಿ. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬ ವಚನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಪ್ರಿಯರೇ, ದೇವರ ನಾಮ ಸ್ತೋತ್ರವಾಗಲಿ ಈ ವಾಕ್ಯಕ್ಕಾಗಿ. ಹೀಗಿರುವುದರಿಂದ ಎಂಬ ವಿಷಯವನ್ನು ನೋಡುವಾಗ ನಾವು 5ನೇ ಅಧ್ಯಾಯದ 1ನೇ ಶಿಷ್ಯಕ್ಕೆ ವಾಕ್ಯವನ್ನು ನೋಡ್ತೇವೆ. ಸಭಾ ಹಿರಿಯರಿಗೂ ಸಭೆಯಲ್ಲಿರುವರೆಲ್ಲರಿಗೂ ಪ್ರಬೋಧನೆ ಎಂಬುದಾಗಿ ಅಪೊಸ್ತಲನಾದಂತ ಪೇತ್ರನು ನಮ್ಮೊಟ್ಟಿಗೆ ಈ ಮಾತುಗಳನ್ನ ಹೇಳ್ತಾನೆ. ಹೀಗಿರುವುದರಿಂದ 1ರಿಂದ 5ನೇ ವಚನವರೆಗೂ ಅನೇಕ ಸಂಗತಿಗಳು ಇವೆ. ಪ್ರಿಯರೇ, ನಾವು ಸೈತಾನನನ್ನ ಎದುರಿಸುವುದು, ಸೈತಾನನಿಗೆ ಎದುರಿಸಲು ಬೇಕಾದರೆ ನಾವು ಏನು ಮಾಡಬೇಕು, ಏನು ಬೇಕು ನಮ್ಮ ಜೀವಿತಕ್ಕೆ, ನಮ್ಮ ಸೇವೆಯಲ್ಲಿ ನಂಬಿಕೆ ಇರಬೇಕು, ನಮಗೆ ತಗ್ಗುವಿಕೆ ಇರಬೇಕು, ನಾನು ಎನ್ನುವಂತಹದ್ದು ಇರಬಾರದು. ಆಗ ಸೈತಾನನಿಗೆ ಎದುರಿಸಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ನಾನತ್ವ ನಮ್ಮ ಜೀವಿತದಲ್ಲಿ, ನಮ್ಮ ಸೇವೆಯಲ್ಲಿ ಬಹಳಷ್ಟು ಸೇವೆ ಭಾಗದಲ್ಲಿ ನಾನು ನೋಡಿದ್ದೇನೆ. ಪ್ರಿಯರೇ, ಯಾರಿಗೂ ಬೆದರದೆ ನಾನು ಸೇವೆ ವಿಚಾರದಲ್ಲಿ, ಕರ್ತನ ಆಲೋಚನೆ ವಿಚಾರದಲ್ಲಿ ನಾನು ಮಾತಾಡುವನಾಗಿದ್ದೇನೆ. ವಾಕ್ಯದ ಪ್ರಬದ್ಧತೆಯ ವಿಷಯದಲ್ಲಿ ನಾವು ಇದ್ದ ರೀತಿಯಲ್ಲಿ ಹೇಳಿಕೊಳ್ಳುವುದಬೇಕು. ನಾವು ಜನರನ್ನ ಮೆಚ್ಚಿಸುವುದಕ್ಕಾಗಿ ಪ್ರಸಂಗಿಸಬಾರದು. ಗಲಾತ್ಯ ಪತ್ರಿಕೆಯ 1ನೇ ಅಧ್ಯಾಯ ನಾವು ನೋಡ್ತೇವೆ, 10-11ನೇ ವಚನ. ನೀನು ಯಾರನ್ನ ಮೆಚ್ಚಿಸುವುದಕ್ಕಾಗಿ, ಜನರನ್ನು, ದೇವರನ್ನು ಮೆಚ್ಚಿಸುವುದಕ್ಕಾಗಿ ನಿನ್ನ ಸೇವೆ ಇದೆಯೋ ಅಥವಾ ಬೋಧನೆ ಇದೆಯೋ ಎಂಬುದಾಗಿ ನಾವು ಗಲಾತ್ಯ ಪತ್ರಿಕೆಯಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳುವಂಥದ್ದು. ಅದೇ ರೀತಿ ಪೇತ್ರನು ಸಹಿತ ಇಂಥ ಸಭಾ ಮಧ್ಯದಲ್ಲಿ ಸೇವೆ ಮಾಡುವಂತವರ ಮಧ್ಯದಲ್ಲಿ ಇಂಥ ಕಾರ್ಯಗಳು ಇದೆ ಎಂಬುದಾಗಿ ಆತನು 2000 ವರ್ಷಗಳ ಹಿಂದೆ ನಮ್ಮನ್ನ ಎಚ್ಚರಿಸಿದ್ದಾನೆ. ಪ್ರಿಯರೇ, ಆತನ ಸ್ವಾರ್ಥದಿಂದ ಸಂಪಾದಿಸಿಕೊಂಡ ಸಭೆ ಪರಿಪಾಲನೆ ಮಾಡುವಂಥದ್ದು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 16-18ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಭಾವ ಮಹಿಮೆಯನ್ನ ಆತನು ನಮ್ಮೊಟ್ಟಿಗೆ ಎಷ್ಟೋ ಬಾರಿ ಹಂಚಿಕೊಂಡಿದ್ದಾನೆ. ಆ ಪ್ರಭಾವ ಮಹಿಮೆ ಆತನಿಂದಲೇ ಮಾತ್ರ ಪ್ರಕಟಿಸುವುದಕ್ಕೆ ಸಾಧ್ಯ, ಮತ್ತಾರಿಂದಲೂ ಪ್ರಕಟಿಸುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಸೂರ್ಯನ ಪ್ರಭಾವ ಮಹಿಮೆ, ಆ ಸ್ವಭಾವಗಳು ಸೂರ್ಯನೇ ಪ್ರಕಟಿಸುತ್ತಾನೆ ಹೊರತು ಮತ್ಯಾರು ಪ್ರಕಟಿಸುವುದಕ್ಕೆ. ನಾವು ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ, 4ನೇ ವಚನದಲ್ಲಿ ದೇವರ ಪ್ರಭಾವವನ್ನು ಪ್ರಕಟಿಸುವುದಕ್ಕೆ ಸ್ವತಃ ದೇವರೇ ಬಂದು ತನ್ನ ಪ್ರಭಾವ ಮಹಿಮೆಯನ್ನ ಪ್ರಕಟಿಸಬೇಕು. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯ ವಿಷಯದಲ್ಲಿ ಮಾತಾಡಿದಂತ ವಿಷಯ ನಾವು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಓದ್ರಿ ನನಗೆ ಸಹಾಯಕ್ಕಾಗಿ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಥ್ಯಾಂಕ್ ಯು. ದೇವನಾಮ ಸ್ತೋತ್ರವಾಗ್ಲಿ ಯಶಪ್ಪ ಬ್ರದರ್, ನಿಮ್ಮ ಆತ್ಮಿಕ ಆಸಕ್ತಿಗಾಗಿ ಮತ್ತು ನಿಮ್ಮ ಸೇವೆಗಾಗಿ ಕರ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನಾವು ಅನೇಕ ವಿಷಯದಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು
ತನ್ನ ಪ್ರಭಾವ ಮಹಿಮೆಯನ್ನ ನಮ್ಮೊಟ್ಟಿಗೆ ಆತನು ತೋರಿಸಿಕೊಂಡಿದ್ದಾನೆ. ಆತನು ಬೆಳಕಿನ ವಿಷಯದಲ್ಲಿ ಸ್ಪಷ್ಟವಾಗಿ ತನ್ನ ಸಭೆಯ ವಿಷಯದಲ್ಲಿ ಸಭಾ ಜನರ ವಿಶ್ವಾಸಿಗಳ ಮಧ್ಯೆಯಲ್ಲಿ ತಾನು ಏನಾಗಿದ್ದೇನೆ, ನೀವೇನಾಗಿದ್ದೀರಿ ಎಂಬುದಾಗಿ ಆತನು ನಮಗೆ ವಾಕ್ಯಾಧಾರಿತವಾಗಿ ಬಹಳವಾಗಿ ಆತನು ತಿಳಿಪಡಿಸಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಶರೀರ ಸಂಬಂಧ ಉಳ್ಳಂತಹ ವ್ಯಕ್ತಿಗಳು ಅನೇಕ ನಮ್ಮ ಇಚ್ಛಾನುಸಾರವಾದಂತ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ದೇವರ ಚಿತ್ತವನ್ನು ಮರೆತು ನಮ್ಮ ಚಿತ್ತವನ್ನೇ ನಾವು ಮಾಡುವಂತ ಅನೇಕ ಸೇವಕರು ನಮ್ಮ ಮಧ್ಯೆ ಇದ್ದಾರೆ ಪ್ರಿಯರೇ. ನಾನು ಇರಬಹುದು ಅದರಲ್ಲಿ. ಯಾವಾಗಲೂ ದೇವರ ಚಿತ್ತಕ್ಕೆ ನಾವು ಒಳಪಡಬೇಕು. ದೇವರ ಚಿತ್ತವನ್ನು ನೆರವೇರಿಸಿದರೆ, ಆತನ ಚಿತ್ತವನ್ನು ನೆರವೇರಿಸಿದರೆ ನಾವು ಆತನಿಗೆ ಇಷ್ಟವಾಗುತ್ತೇವೆ. ಎಷ್ಟೋ ಜನರು ತಮ್ಮ ಇಷ್ಟ ಪ್ರಕಾರವಾದಂತಹ ಕಾರ್ಯಗಳನ್ನ ನಾವು ಮಾಡುತ್ತೇವೆ. ನಾವು ಮಾರ್ಥಳ ಜೀವಿತವನ್ನು ನೋಡಿದ್ದೇವೆ. ಮಾರ್ಥಳು ತನ್ನ ಸೇವೆಯಲ್ಲಿ ದೇವರನ್ನ ಮೆಚ್ಚಿಸುವುದಕ್ಕೆ ಬಹಳ ಪ್ರಯಾಸ ಪಟ್ಟಳು. ಅತಿಥಿ ಸತ್ಕಾರ ಮಾಡಬೇಕು, ಆದರೆ ಮಾರ್ಥಳ ಜೀವಿತ ನೋಡಿ ಅವಳು ಸೇವೆಯಲ್ಲಿ ಹೆಚ್ಚಾದ ಭಾಗವನ್ನ ಅವಳು ಮಾಡಿದಳು. ಹಾಗಾಗಿ ಯೇಸು ಕ್ರಿಸ್ತನು ಮರಿಯಳಿಗೆ ಹೇಳಿದಂತಹ ಒಂದು ಶ್ರೇಷ್ಠವಾದ ಮಾತು, ಅವಳು ಶ್ರೇಷ್ಠವಾದದ್ದನ್ನು ಆರಿಸಿಕೊಂಡಿದ್ದಾಳೆ ಮರಿಯಳು. ಮಾರ್ಥಳ ರೀತಿಯಲ್ಲಿ ಅನೇಕ ಜನರು ಇವತ್ತು ಸೇವೆಯಲ್ಲಿ ನಾವು ಸೇವೆ ಮಾಡುತ್ತೇವೆ ಎಂಬುದಾಗಿ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯದಲ್ಲಿ ದೇವರ ಪಾದದ ಬಳಿಯಲ್ಲಿ ನಾವು ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಪೇತ್ರನು ಸಹ ಏನು ಹೇಳ್ತಾನೆ ಎಂಬುದಾಗಿ ನೋಡುವಾಗ ಆತನು ಹೇಳ್ತಾನೆ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನೇ ಮೇಲಕ್ಕೆ ತರುತ್ತಾನೆ. ಹೌದು ಪ್ರಿಯರೇ, ನನ್ನ ಜೀವಿತದಲ್ಲೂ ಸಹಿತ ನಾನು ಆತನ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡವನ ನಿಮಿತ್ತ, ನಾನು ಏನು ಅಲ್ಲದ ನಿಮಿತ್ತ ದೇವರು ತನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾನೆ. ಆ ಕಾರ್ಯಗಳನ್ನು ವರ್ಣಿಸುವುದಕ್ಕೆ ಅಸಾಧ್ಯ. ಮರಣದಿಂದ ತಪ್ಪಿಸಿದ್ದಾನೆ, ಪಾಪ ದೋಷಗಳಿಂದ ನಮ್ಮನ್ನು ತಪ್ಪಿಸಿದ್ದಾನೆ, ಸೆರೆಮನ ವಾಸದಿಂದ ನಮ್ಮನ್ನ ತಪ್ಪಿಸಿದ್ದಾನೆ, ಅನೇಕ ಬಾಧೆಗಳಿಂದ ನಮ್ಮನ್ನ ತಪ್ಪಿಸಿದ್ದಾನೆ. ತಕ್ಕ ಕಾಲದಲ್ಲಿ ಆತ ನಮ್ಮನ್ನ ಎತ್ತುತ್ತಾನೆ ಎಂಬುದಾಗಿ ಹೇಳಿದ ಮಾತು 100ಕ್ಕೆ 100 ನಾವು ಸಾಕ್ಷಿಗಳಾಗಿರಬೇಕೆಂಬುದಾಗಿ ಪೌಲನ ಆ ಮನದಾಳದ ಮಾತು. ನಮ್ಮ ಸೇವೆ, ನಮ್ಮ ಭಾರ ಎಂಥದಾಗಿರಬೇಕು ಎಂಬುದಾಗಿ ಕರ್ತನ ಚಿತ್ತಕ್ಕೆ ಒಳಪಟ್ಟು ನಮ್ಮ ಸೇವೆ ಇರಬೇಕು. ಆದ್ರೆ ನಮ್ಮ ಸೇವೆ ಇವತ್ತು ಪೇತ್ರನು ಹೇಳ್ತಾನೆ 1ನೇ ವಚನದಲ್ಲಿ ನಾವು ನೋಡುವಾಗ, ಸಭಾ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಸೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಯ ಮೇಲೆ ದೊರೆತನ ಮಾಡುವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಆ ಮಂದೆ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು. ಯಾಕೆ ಇದನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ? ಇವತ್ತು ಬಹಳಷ್ಟು ನಾವು ಸೇವಕರಿಂದ ಹಿಡಿದುಕೊಂಡು ನಮ್ಮ ಭಾಗದಲ್ಲಿ ಬಹಳಷ್ಟು ಜನ ಇದ್ದಾರೆ. ದೇವರ ಚಿತ್ತವನ್ನು ಬಿಟ್ಟು ಅವರ ಚಿತ್ತಕ್ಕನುಸಾರವಾದಂತಹ ಆರಾಧನೆ, ಅವರಿಗೆ ತಕ್ಕಂತ ಇಷ್ಟವಾದಂತಹ ಕಾರ್ಯಗಳು ಸಭೆಯಲ್ಲಿ ನಡೆಯುತ್ತವೆ. ದೇವರು ನಮ್ಮನ್ನ ಶುದ್ಧೀಕರಿಸಲು ಕರೆಯಲ್ಪಟ್ಟಂತ ಜನಾಂಗದವರು. ನಾವು ಲೋಕದವರ ಹಾಗಲ್ಲ, ಲೋಕದವರ ಹಾಗೆ ನಾವು ನಡೆದುಕೊಳ್ಳುವವರಲ್ಲ. ನಾವು ಪರಿಶುದ್ಧರಾದ ದೇವರ ಮಕ್ಕಳ ಎನಿಸಿಕೊಂಡಿದ್ದೇವೆ. ನಮ್ಮಲ್ಲಿ ಪಕ್ಷಪಾತ, ಹೊಟ್ಟೆ ಕಿಚ್ಚು, ಅನೇಕ ರೀತಿ ನಮ್ಮ ಶರೀರದಲ್ಲಿದೆ, ಸೇವೆಯಲ್ಲಿದೆ. ಪ್ರಿಯರೇ, ನಿನ್ನಂತೆ ನಿನ್ನ ಸೋದರನನ್ನ ಪ್ರೀತಿಸು, ನಿನ್ನ ನೆರೆಯವರನ್ನ ಪ್ರೀತಿಸು. ನೆರೆಯವರಂದ್ರೆ ಅನ್ಯರಲ್ಲ ಪ್ರಿಯರೇ, ಲೋಕದವರಲ್ಲ, ಕ್ರೈಸ್ತ ವಿಶ್ವಾಸಿಗಳಾದಂತ ನಾವು ನೀವುಗಳಾಗಿದ್ದೇವೆ. ಒಬ್ಬರ ಸೋದರನ ಕಷ್ಟವನ್ನು ತಿಳಿದು, ಕಷ್ಟವನ್ನ ಅರಿತು ಆತನಿಗೆ ಸಹಾಯ ಮಾಡುವಂಥದ್ದೇ ನಿನ್ನ ನೆರೆಯವನು, ಆತನು ವಿಶ್ವಾಸಿ.
ನಾವು ಒಬ್ಬ ವಿಶ್ವಾಸಿಯನ್ನು ನೋಡಿದರೆ ಒಬ್ಬ ವಿಶ್ವಾಸಿಯನ್ನ ನಾವು ತಿರಸ್ಕಾರ ಈ ದಿನಮಾನಗಳಲ್ಲೂ ಸಭಾ ಮಧ್ಯದಲ್ಲಿ ಇದೆ. ಪ್ರಿಯರೇ, ದೇವರ ಚಿತ್ತಕ್ಕೆ ಒಳಪಡಬೇಕು. ಹಾಗಾಗಿ ಇಲ್ಲಿ ಯಾಕೆ ಈ ಸಂದೇಶಗಳನ್ನೆಲ್ಲ ಹೇಳುತ್ತಾ ಬಂದಿದ್ದೇನೆ ಎಂಬುದಾಗಿ ನೋಡುವಾಗ, ನಾವು ಸೈತಾನನನ್ನ ಎದುರಿಸಬಹುದು, ಸೈತಾನನಿಗೆ ಎದುರಿಸಲು ಬೇಕಾಗಿದ್ದುದು ಏನು ನಮಗೆ ಎಂಬುದಾಗಿ ನೋಡುವಾಗ, ಮೊಟ್ಟ ಮೊದಲ ನಂಬಿಕೆ ಬೇಕು, ನಮಗೆ ತಗ್ಗುವಿಕೆ ಬೇಕು, ನಾನುತ್ತ ಎನ್ನುವಂಥದ್ದು ನಮ್ಮಲ್ಲಿ ಇರಬಾರದು. ಇವೆಲ್ಲವಿರುವುದಾದರೆ ನಾನು ಸೈತಾನನ ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಪೊಸ್ತಲನಾದಂತಹ ಪೇತ್ರನು ನಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯರೇ, ದೇವರ ತ್ರಾಣವುಳ್ಳದ ಹಸ್ತದ ಕೆಳಗೆ ನಮ್ಮನ್ನು ನಾವು ಏನು ಮಾಡಿಕೊಳ್ಳಬೇಕು? ತಗ್ಗಿಸಿಕೊಂಡಾಗ ನಾವು ಸೈತಾನನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ಸಭೆಗೆ ಹೋಗ್ತಾ ಇದ್ದೇವೆ, ಸಭೆಯಲ್ಲಿ ಆಡಾಡ್ತಿದ್ದೇವೆ, ಕಾಣಿಕೆ ಕೊಡ್ತಾ ಇದ್ದೇವೆ, ಸಭಾ ಸೇವೆ ಮಾಡ್ತೇವೆ. ಒಂದು ಕುಟುಂಬ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 1ನೇ ವಚನದಲ್ಲಿ ಅನನೀಯ ಮತ್ತು ಸೈಫರ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ ಆದಿ ಸಭೆಯಲ್ಲಿ ನಡೆದಂತ ಘಟನೆ. ನನ್ನ ಮುಂದೆ ಸಂದೇಶ ಅದೇ ಆಗಿದೆ. ಸೈತಾನನು ಅವರೊಟ್ಟಿಗೆ ಹೇಗೆ ಕಾರ್ಯ ಮಾಡಿದನು ಎಂಬುದಾಗಿ. ಒಂದು ನಿಮಿಷ, ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 1ನೇ ವಚನ ಓದ್ತೇನೆ. 1 ನಿಮಿಷ. 5ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಕಾರ್ಯ ನಡೆಯುತ್ತದೆ. ಅದನ್ನ ನೆನಪು ಮಾಡಿಕೊಂಡು ನಾನು ಸಂದೇಶಕ್ಕೆ ಬರ್ತೀನಿ. ಸಂದೇಶದ ಅತಿ ಸಾರವುಳ್ಳದಂತ ಸಂದೇಶ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕೆಂಬುದಾಗಿ 5:1 ಏನ್ ಹೇಳ್ತದೆ? ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರನೆಂಬ ತನ್ನ ಹೆಂಡತಿಯ ಸಮೇತ ಬಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಸಾಕು ಬ್ರದರ್, ದೇವ್ರು ನಮ್ಗೆ ಸ್ತೋತ್ರವಾಗ್ಲಿ. ನಿಮ್ಗೆ ನಿಮ್ಮ ಆಸಕ್ತಿ, ನಿಮ್ಮ ಆತ್ಮಿಕ ಜೀವಿತಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಇಲ್ಲಿ ಯಾಕೆ ಆ ಅಧ್ಯಾಯವನ್ನು ನೋಡುವಾಗ ನಮಗೆ ಅವರು ಆದಿಸಭೆಯಲ್ಲಿ ಭಕ್ತರಂತೆ ಆತ್ಮಿಕ ಉಳ್ಳವರಂತ ಸೇವೆಯಲ್ಲಿ ಅವರು ನಿರತರಾಗಿದ್ರು. ಅವರು ಮಾಡಿದಂತ ಕಾರ್ಯ ದೇವರ ಸಭೆಯಲ್ಲಿ ದೇವರ ಆತ್ಮನಿಗೆ ಅವರು ಏನ್ ಮಾಡಿದ್ರು? ವಂಚನೆಗೆ ಒಳಪಡಿಸಿದರು. ಸೈತಾನನು ಅವರ ಜೀವಿತದಲ್ಲಿ ಆ ಸುಳ್ಳನ್ನು ಬಿತ್ತಿದನು. ಪ್ರಿಯರೇ, ಮುಂದಿನ ಸಂದೇಶ ನಾವು ನನ್ನ ಜ್ಞಾನ, ದೈವಿಕ ಜ್ಞಾನ ಏನಾದರೂ ಸ್ವಲ್ಪ ಅದರ ಬಿತ್ತುವುದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಾನು ಪ್ರಸಂಗಗಾರನಲ್ಲ ಪ್ರಿಯರೇ, ಆದರೆ ವಾಕ್ಯದ ಆಸಕ್ತಿ ನಮ್ಮಲ್ಲಿ ಇರಬೇಕು. ಮರಿಯಳ ಹಾಗೆ ಯಾವಾಗಲೂ ಆ ಸಾನ್ನಿಧ್ಯ, ವಾಕ್ಯದ ಸಾನ್ನಿಧ್ಯ ಮರಣ ಹೊಂದಿದಂತ ಲಾಜರನನ್ನು ಎಬ್ಬಿಸುವುದಕ್ಕೂ ಸಹಿತ ಸಾಧ್ಯವಾಯಿತು. ಕರ್ತನು ತನ್ನ ಮಹಿಮೆ ಪ್ರಭಾವಗಳನ್ನ ಆ ಕುಟುಂಬದಲ್ಲಿ ಮಾಡಿದನು. ಇವತ್ತು ನನ್ನ ಕುಟುಂಬದಲ್ಲಿ, ನಿಮ್ಮ ಕುಟುಂಬದಲ್ಲಿ ಆತನು ಇರುವುದಾದರೆ, ಆತನು ಮಾಡಿದ ಕಾರ್ಯಗಳನ್ನು ನಾವು ನೋಡುವುದಾದರೆ, ಎಷ್ಟೋ ಜನ ನಮಗೆ ದೇವರೇನು ಮಾಡಿಲ್ಲ, ನಾವು ವಿಶ್ವಾಸಿಗಳಾಗಿದ್ದೇವೆ, ಅದೇ ಬಟ್ಟೆ, ಅದೇ ಜೀವನ, ಅದೇ ಕೆಲಸ, ನಮ್ಮಲ್ಲಿ ಯಾವ ಬದಲಾವಣೆ ಇಲ್ಲ. ಇಲ್ಲ ಪ್ರಿಯರೇ, ನಮ್ಮ ನಂಬಿಕೆ ದೃಢವಾಗಿರಬೇಕು. ಆತನು ನಮ್ಮೊಟ್ಟಿಗೆ ಇರುತ್ತಾನೆ. ಅಂಜಬೇಡ, ಭಯಪಡಬೇಡ, ನಾನೊಟ್ಟಿಗೆ ನಿಮ್ಮೊಟ್ಟಿಗೆ ಇದ್ದೇನೆ. ಯೋಶುವನಿಗೆ ಹೇಳಿದಂತ ಮಾತು ನಮಗೂ ಆತನು ಹೇಳುವನಾಗಿದ್ದಾನೆ. ಯಾಕೆ ಈ ದುರಾತ್ಮಗಳು, ಅಂಧಕಾರ ಶಕ್ತಿಗಳು ನಾವು ಇರುವ ಸ್ಥಳದಲ್ಲಿ ಮೊದಲೇ ಅವು ವಾಸ ಇದ್ದಂತಹ ಸ್ಥಳ. ನಮ್ಮ ಚಲನವಲನ, ನಮ್ಮ ಕಾರ್ಯ, ನಮ್ಮ ಆಲೋಚನೆ, ನಮ್ಮ ಎಲ್ಲ ಮನಸ್ಸು ಅವರಿಗೆ ತಿಳಿದಿದೆ. ಆತನು ನಮ್ಮನ್ನ ಮರಣಕ್ಕೆ ಗುರಿಪಡಿಸುವಂತವನು ಆಗಿದ್ದಾನೆ. ಪ್ರಿಯರೇ, ದೇವರಪ್ಪ ಸಮೀಪಕ್ಕೆ ಬನ್ನಿರಿ, ಅಲ್ಲೊಂದು ಮಾತು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಮತ್ತು 4:10 ಯಾಕೋಬನು ಬಹಳ ಸ್ಪಷ್ಟವಾಗಿ ಆ ಸಭೆಗೆ ಬರೆಯುವಂಥದ್ದು ನಾವು ನೋಡುತ್ತೇವೆ. ಆ ಸಭೆ ಯೆರೂಸಲೇಮ್ ಆದಿಸಭೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಮತ್ತು 10ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. 4:7 ರೀ. 4:7. ಹೌದು ಬ್ರದರ್. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ,
ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನಮ್ಮ ಸ್ತೋತ್ರವಾಗ್ಲಿ. 10ನೇ ವಚನ. 10ನೇ ವಚನ. ಕರ್ತನ ಮುಂದೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನ ಮೇಲಕ್ಕೆ ತರುವನು. ಬಹಳ ಅದ್ಭುತವಾದಂತ ವಾಕ್ಯ. ದೇವರ ವಾಕ್ಯದಲ್ಲಿ ಸೈತಾನನ ಹೇಗೆ ಎದುರಿಸಬೇಕು ಎಂಬುದಾಗಿ ಸಭಾ ಮಧ್ಯದಲ್ಲಿ ಆತನು ಅನೇಕರೊಟ್ಟಿಗೆ ಸೇರಿ ತನ್ನ ಕಾರ್ಯಗಳನ್ನ ಆತನು ಸಾಧಿಸಿಕೊಳ್ಳುವನಾಗಿದ್ದಾನೆ. ನಾವು ಅನೇಕ ಸಭೆಗಳಲ್ಲಿ ಗಲಾಟೆಗಳು, ಜಂಜಾಟಗಳು, ಅಲ್ಲಿ ಹಣಕ್ಕಾಗಿ, ನನಗೆ ಮೈಸೂರಿನ ಸಭೆ, ನಾನು ನಿಮಗೆ ಮುಂದೆ ಹೇಳಿದ್ದೆ, 5 ಸಭಾಯರಿರ್ತಾರೆ. ಅಲ್ಲಿ ಒಬ್ಬರಿಗೆ ನೋಡಿದರೆ ಒಬ್ಬರಿಗೆ ಇಷ್ಟವಿಲ್ಲ, ಪ್ರಸಂಗವಿಷ್ಟವಿಲ್ಲ. ಪ್ರಸಂಗ ಅವರ ಪ್ರಸಂಗ ಅಲ್ಲ, ಅದು ದೇವರ ಪ್ರಸಂಗ. ನ್ಯಾಯ ನಾವು ತೀರಿಸುವುದು, ಮೊಯಿ ತೀರಿಸುವುದು ಕರ್ತನ ಕೆಲಸ. ನಾವು ಮನುಷ್ಯರೊಟ್ಟಿಗೆ ಹೋರಾಡಬಾರದು ಎಂಬುದಾಗಿ ಇಂದಿನ ಸಂದೇಶದಲ್ಲಿ ನಾನು ಹೇಳಿದ್ದೇನೆ. ಪ್ರಿಯರೇ, ನಾವು ದೇವರ ಸಮೀಪಕ್ಕೆ ಬರಬೇಕು. ಸೈತಾನನು ಎದುರಿಸಬೇಕಾದ್ರೆ ಯಾರ ಸಮೀಪಕ್ಕೆ ಬರಬೇಕು? ದೇವರ ಸಮೀಪದಲ್ಲಿ ಇರಬೇಕು. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕು. ದಿನನಿತ್ಯ ಕೆಲಸಗಳಲ್ಲಿ ಆತನನ್ನು ಸ್ಮರಿಸಿ ಆತನ ಉಪಕಾರಗಳಿಗಾಗಿ ಪ್ರಾರ್ಥಿಸಬೇಕು. ಆತನ ಸಾನ್ನಿಧ್ಯದಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ನಡೆದುಕೊಳ್ಳಬೇಕು. ಈ ಜೀವನದಲ್ಲಿ ಇಲ್ಲ ಪ್ರಿಯರೇ. ನಾವು ಟಿವಿಗಳಲ್ಲಿ ನೋಡ್ತೇವೆ, ಮರಣಗಳು, ಕೊಲೆ, ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆ. ಒಬ್ಬಳು ವೈದ್ಯೆ, ಡಾಕ್ಟರು ತನ್ನ ಪತಿಯನ್ನೇ ಅವ್ರು ಏನ್ ಮಾಡಿದ್ದಾರೆ, ಅವರು ಮೊಬೈಲ್ ನೋಡುವಾಗ ಇರಿದು ಕೊಂದಿದ್ದಾರೆ. ಮಗನನ್ನ ಚಾಕುವಿನಿಂದ ಚುಚ್ಚಿದ್ದಾರೆ. ಇಂತಹ ಕಾರ್ಯಗಳು ಇವತ್ತು ನಾವು ಲೋಕದಲ್ಲಿ ನೋಡುವವರಾಗಿದ್ದೇವೆ. ಇನ್ನು ದೇವರ ಮಕ್ಕಳೆನಿಸಿಕೊಳ್ಳುವ ನಮ್ಮ ಮಧ್ಯೆಯೂ ಸಹಿತ ಆತನು ಬಹಳಷ್ಟು ಕಾರ್ಯಗಳನ್ನು ಈ ದಿನಮಾನಗಳಲ್ಲಿ, ಆತನಿಗೆ ಸ್ವಲ್ಪ ಸಮಯ ಮಾತ್ರ ಇರುವುದರಿಂದ ಅನೇಕ ದುಷ್ಕೃತ್ಯಗಳು ಕುಟುಂಬಗಳಲ್ಲಿ ಆತನು ಮಾಡುವನಾಗಿದ್ದಾನೆ. ದೇವರ ಮಕ್ಕಳಾದಂತ ನಾವು, ದೇವರ ವಾಕ್ಯ ನಮ್ಮನ್ನು ಹೇಳುತ್ತದೆ, ಆತನ ಸಮೀಪಕ್ಕೆ ಬನ್ನಿರಿ, ಆಗ ದೇವರು ನಿಮ್ಮ ಸಮೀಪಕ್ಕೆ ಬರುತ್ತಾನೆ. ಪ್ರೇರೆ ನಮ್ಮ ಪ್ರಾರ್ಥನೆ ಆಗಿರಬೇಕು. ನಾವು ಜ್ಞಾನೋಕ್ತಿ 1ನೇ ಜ್ಞಾನೋಕ್ತಿಯಲ್ಲಿ ನಾವು ನೋಡುತ್ತೇವೆ. 1ನೇ ಜ್ಞಾನೋಕ್ತಿ ಒಂದು ಮಾತು ಓದಿಕೊಳ್ಳೋಣ. ಆ ಪ್ರಾರ್ಥನೆಯ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಜ್ಞಾನೋಕ್ತಿ 1ನೇ ಜ್ಞಾನೋಕ್ತಿ 1 ನಿಮಿಷ ನಾನು ತೆಗಿತಾ ಇದ್ದೀನಿ. 1ನೇ ಜ್ಞಾನೋಕ್ತಿ, 1ನೇ ಜ್ಞಾನೋಕ್ತಿ, ಹೌದು, ಜ್ಞಾನೋಕ್ತಿ 1ನೇ ಅಧ್ಯಾಯದಲ್ಲಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 27ನೇ ವಚನದಲ್ಲಿ, ತಡರಿ, 23ರಿಂದ ಓದ್ಕೊಳ್ರಿ. 23ರಿಂದ 1ನೇ ಜ್ಞಾನೋಕ್ತಿ 1ನೇ ಜ್ಞಾನೋಕ್ತಿ ಅದೇ 1ನೇ ಅಧ್ಯಾಯ 23ನೇ ವಚನ. ನನ್ನ ಗದ್ದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದರೂ ಯಾರು ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತೂಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆಯಿಟ್ಟರೂ ನಾನು ಉತ್ತರ ಕೊಡೆನು. ನನ್ನನ್ನು ಆತುರದಿಂದ ಹುಡುಕಿದರೂ ನಾನು ಕಾಣಿಸೆನು. ಯಾಕಂದ್ರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಗೆ ಮಾಡಿದರು. ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದ್ದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು. ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವರಾದರೂ ಸ್ವಸ್ಥವಾಗಿರುತ್ತಾರೆ.
ಯಾವ ಕೀಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ದೇವ್ರ ನಾಮ ಸ್ತೋತ್ರವಾಗ್ಲಿ ಈ ವಾಕ್ಯ ಭಾಗಕ್ಕಾಗಿ ಪ್ರಿಯರೇ. ನಿಜವಾಗ್ಲೂ ನನಗೆ ಸಂದೇಶದಲ್ಲಿ ಇದಿರ್ಲಿಲ್ಲ. ಇದಕ್ಕೆ ಪೂರಕವಾಗಿ ಆತನ ಸಾನ್ನಿಧ್ಯದ ವಿಷಯದಲ್ಲಿ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವನಾಗಿದ್ದೇನೆ. ಪ್ರಿಯರೇ, ನಾವು ದಿನನಿತ್ಯ ಪ್ರಾರ್ಥನೆ ಮಾಡಬೇಕು. ದೇವರ ಸಾನ್ನಿಧ್ಯದಲ್ಲಿ, ಆತನ ಪಾದ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವರಾಗಿ ಆತನ ಚಿತ್ತಕ್ಕೆ ನಾವು ಒಳಪಡಬೇಕು. ಇಲ್ಲಿ ಅವರವರ ಸ್ವಚಿತ್ತದಿಂದ ನಡತೆಯಿಂದ ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ದೇವರನ್ನು ಆದುಕೊಂಡಿದ್ದೇನೆ ಅಂತ ಹೇಳುವಂತ ಬಹಳಷ್ಟು ಜನರು ಸಭಾಮಧ್ಯದಲ್ಲಿ ಇದ್ದಾರೆ, ಸಭಾ ಸೇವಕರು ಇದ್ದಾರೆ. ದೇವರ ಭಯ, ದೇವರ ಕಾರ್ಯ ಅವರ ಜೀವಿತದಲ್ಲಿ ಇಲ್ಲ. ನಾವು 75ನೇ ಕೀರ್ತನೆ 5-6 ವಚನಗಳು ಇದೆ. 5ನೇ ಮತ್ತು 6ನೇ ವಚನದಲ್ಲಿ 75ನೇ ಕೀರ್ತನೆ ಒಂದು ಭಾಗವನ್ನು ನಿಮ್ಗೆ ನಾನು ಎಚ್ಚರಿಸುವನಾಗಿದ್ದೇನೆ. 75ನೇ ಕೀರ್ತನೆ 6 ಮತ್ತು 7 ಅಂತ ಕಾಣುತ್ತೆ. ಹೌದು, 75ನೇ ಭಾಗ ನೋಡ್ರಿ ಬ್ರದರ್, ಯಾರಾದ್ರೂ ಹೋದ್ರೆ 75ನೇ ಕೀರ್ತನೆ. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡುವಲಿನಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ದೇವ್ರ ಸ್ತೋತ್ರ ಬ್ರದರ್, ಥ್ಯಾಂಕ್ ಯು. ನಮ್ಮ ಉದ್ಧಾರ ಎಲ್ಲಿಂದ ಬರುತ್ತದೆ? ಅದು ಮೂಡಣದಿಂದಾಗಲಿ ಪಡುವಣದಿಂದಾಗಲಿ ಬರುವುದಿಲ್ಲ. ನಮ್ಮ ಉದ್ಧಾರದ ಜೀವಿತ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ಲೋಕಕ್ಕೆ ನ್ಯಾಯಾಧೀಶನಾಗಿ ಬರುವಂತವನು. ಪ್ರಿಯರೇ, ನ್ಯಾಯ ತೀರಿಸುವುದಕ್ಕಾಗಿ ಆತನು ಬರ್ತಾನೆ. ದೇವರ ಭಯಭಕ್ತಿ ಉಳ್ಳವರಾಗಿರಬೇಕು ನಮ್ಮ ಸೇವೆಯಲ್ಲಿ, ನಮ್ಮ ಕಾರ್ಯದಲ್ಲಿ. ನಾನಿಷ್ಟು ಮಾಡಿದ್ರು ನನಗೆ ಗೊತ್ತಿಲ್ಲ, ನಾನು ಅಲ್ಪನು ಗಣನೆಗೆ ಬಾರದಂತವನು. ನಮ್ಮ ಸಾಮಾನ್ಯ ವಿಶ್ವಾಸಿ ಮತ್ತು ಸಭಾಮಧ್ಯದಲ್ಲಿ ಅನೇಕ ದೈವಿಕ ಆಲೋಚನೆಗೆ ದೇವರ ಮುಂದೆ, ದೇವಜನರ ಮುಂದೆ ತಿಳಿಪಡಿಸುವಂತವನು. ಸಭಾ ಸೇವಕರು ಮಾಡಿದಂತ ಅನೇಕ ಸಂಗತಿ, ಸತ್ಯವೇದದ ಸಂಗತಿ ಬರೆಯುತ್ತಾ ಅದನ್ನು ಆಲಿಸಿ ದೇವರ ಆಸಕ್ತಿ ಜನರಲ್ಲಿ ಬಿತ್ತುವುದಕ್ಕಾಗಿ, ದೇವರನ್ನ ಯೋಗ್ಯವಾಗಿ ಆರಾಧಿಸುವುದಕ್ಕೆ ಪ್ರಬೋಧನೆ ಮಾಡುವಂತ ಒಬ್ಬ ವ್ಯಕ್ತಿ. ಅಂತ ಯೋಗ್ಯತೆ ನನ್ನಲ್ಲಿ ಇಲ್ಲ ಪ್ರಿಯರೇ, ಬಹಳ ಕಡಿಮೆ. ನನಕ್ಕಿಂತಲೂ ಒಳ್ಳೆಯವರು, ಉತ್ತಮರು ಇದ್ದಾರೆ. ಪ್ರಿಯರೇ, ನಾವು ಸೈತಾನನ ಎದುರಿಸಬೇಕಾದ್ರೆ ಆತನು ಅಗೋಚರವಾದಂತ ಕಾರ್ಯಗಳನ್ನ ದೇವರ ವಿಷಯದಲ್ಲಿ ಬಹಳ ಹೆಚ್ಚು ಮಾಡುವನಾಗಿದ್ದಾನೆ. ನಾವು ಎಚ್ಚರವಾಗಿರಬೇಕೆಂಬುದಾಗಿ ನಾವು ಮೊದಲನಾಗಿ ಧ್ಯಾನ ಮಾಡಿದೆವು. ಮನುಷ್ಯರೊಟ್ಟಿಗೆ ನಾವು ಹೋರಾಡಬಾರದು, ಅಂದ್ರೆ ಮನುಷ್ಯರೊಟ್ಟಿಗೆ ಜಗಳವಾಡಬಾರದು. ಆ ಜಗಳವಾಡುವಂತ ಮನುಷ್ಯನ ಹಿಂದೆ ಯಾರಿದ್ದಾರೆ ಎಂಬುದಾಗಿ ನಾವು ದೈವಿಕ ಆಲೋಚನೆಯಲ್ಲಿ, ದೈವಿಕ ಪ್ರಭಾವದಲ್ಲಿ ಆ ಆಲೋಚನೆಗೆ ಒಳಗಾಗಿರ್ಬೇಕು. ಆತನ ಹಿಂದೆ ಯಾರಿದ್ದಾರೆ ಎಂಬುದಾಗಿ ನಾವು ಆದ್ದರಿಂದ ಮನುಷ್ಯರೊಟ್ಟಿಗೆ ಹೋರಾಡಬಾರದು. ಯಾಕೆ ಎಂಬುದಾಗಿ ನೋಡುವಾಗ, ದುರಾತ್ಮನೊಟ್ಟಿಗೆ ಹೋರಾಡುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ ಪ್ರಿಯರೇ. ಆಮೇಲೆ ಕೋಪ ಇರಬಾರದು, ಅಹಂಕಾರ ಇರಬಾರದು, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಾರದು. ಆಗ ನಾವು ದೇವರ ಸಮೀಪಕ್ಕೆ, ನನ್ನಲ್ಲಿರುವ ಅಹಂಕಾರ ಅದು ದೇವರಿಗೆ ಇಷ್ಟವಿಲ್ಲ, ನನ್ನಲ್ಲಿರುವಂತ ಕೋಪ ಆತನಿಗೆ ಇಷ್ಟವಿಲ್ಲ. ಪ್ರಿಯರೇ, ನಮ್ಮ ಮನೆಗಳಲ್ಲೇ, ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ಸಿಟ್ಟು ಕೋಪ ಮಾಡಿ ಜಗಳ ಎಬ್ಬಿಸುವುದಾದ್ರೆ ನಾವು ಇಷ್ಟಪಡುತ್ತೇವೋ? ಈ ಶರೀರ ಸ್ವಭಾವದಲ್ಲಿ ಅಂತ ಕಾರ್ಯಗಳು ನಮ್ಮಲ್ಲೇ ಇರುವಾಗ ಸರ್ವಶಕ್ತನಾದಂತ ದೇವರು ಅದನ್ನು ಸಹಿಸಿಕೊಳ್ಳೋನು? ಇಲ್ಲರಪ್ಪಿದೆ. ಆತನು ಎಂದಿಗೂ ನಮ್ಮೊಟ್ಟಿಗೆ ವಾಸಿಸುವುದಕ್ಕೆ ಇಷ್ಟಪಡದ ದೇವರು. ಆತನು ಪರಿಶುದ್ಧನಾದಂತ ದೇವರು, ಅಗಮ್ಯ ಬೆಳಕಿನಲ್ಲಿ ಇರುವಂತ ದೇವರು. ಆ ಬೆಳಕು ಪ್ರಭಾವಗಳನ್ನ ತನ್ನನ್ನೇ ತಾನು ಪ್ರಕಟಿಸಿಕೊಂಡಂತ ಕರ್ತನಾದ ಯೇಸು ಕ್ರಿಸ್ತನು, ಆತನು ನಮ್ಮೊಟ್ಟಿಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರೇ, ಆತನನ್ನ ಮಹಿಮೆಪಡಿಸಬೇಕಾದ್ರೆ ಶುದ್ಧ ಹೃದಯ, ಒಳ್ಳೆ ಮನಸಾಕ್ಷಿ, ನಿಷ್ಕಪಟವಾದಂತ ನಂಬಿಕೆ, ಅದು ವಾಕ್ಯೋಪದೇಶಕ್ಕೆ ಅನುಕೂಲವಾಗಿದೆ ಎಂಬುದಾಗಿ 1 ತಿಮೋಥಿ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ,
ಆತನ ಚಿತ್ತವನ್ನು ನಾವು ತಿಳಿಬೇಕು. ಆ ಸೈತಾನನ್ನು ಎದುರಿಸಬೇಕಾದರೆ ದೇವರ ಸಮೀಪಕ್ಕೆ ನಾವು ಬರಬೇಕು. ಅನೇಕ ಸಾರಿ ದೇವರ ಸಮೀಪಕ್ಕೆ ಬಾರದೆ ಸೈತಾನನು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಯಾಕೆ ಎಂಬುದಾಗಿ ನೋಡುವಾಗ ಸತ್ಯವೇದದಲ್ಲಿ ಅನೇಕ ವಾದ ಸನ್ನಿವೇಶಗಳು ಇಲ್ಲಿ ಇದೆ. ಅದನ್ನು ನಿಮಗೆ ತಿಳಿಪಡಿಸಬೇಕೆಂಬುದಾಗಿ ನನ್ನ ಬಯಕೆ, ನನ್ನ ಒಂದು ಆಸೆ. ಪ್ರಿಯರೇ, ನಾವು ನೋಡುತ್ತೇವೆ ಆತನನ್ನು ಎದುರಿಸಲಿಕ್ಕೆ ಸಾಧ್ಯ ಏನು? ದೇವರ ಸಮೀಪಕ್ಕೆ ನಾವು ಅಂದರೆ ಬರಬೇಕು ಎಂಬುದಾಗಿ ದೇವರ ವಾಕ್ಯ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ನಾವು ಓದಿಕೊಳ್ಳೋಣ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ದರೆ ಎಂಬ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. 15:7. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರೆನಿಸುವುದು. ಯಾಕೆ ಇದನ್ನು ಹೇಳ್ತೀನಿ? ಆ ಶಿಷ್ಯರ ವಿಷಯದಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಮಾತಾಡುತ್ತೇನೆ ಎಂಬುದಾಗಿ. ಆ ಶಿಷ್ಯರನ್ನ ಯಾಕೆ ಆರಿಸಿಕೊಂಡನು? ತನ್ನ ಸೇವೆಗಾಗಿ, ತನ್ನ ಸೇವೆ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಆತನು. ನೀನು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ. ಬೇರೆ ನಾವು ದೇವರ ಸಮೀಪಕ್ಕೆ ಬಾರದೆ, ಕ್ರಿಸ್ತನಲ್ಲಿ ಇಲ್ಲದೆ ನಾವು ಸೈತಾನನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಕ್ರಿಸ್ತನಲ್ಲಿ ಇಲ್ಲದೆ ನಾವು ಸೈತಾನನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಆ ವಾಕ್ಯ ಎಂಬುವಲ್ಲಿ ನಾವು ನೆಲೆಗೊಂಡಿರಬೇಕು, ಅದರಲ್ಲಿ ನಮ್ಮಲ್ಲಿ ಇರಬೇಕು. ಪ್ರಿಯರೇ, ನಾವು ದೇವರ ಸಮೀಪದಲ್ಲೇ ಬಾರದೆ ಕ್ರಿಸ್ತನಲ್ಲೇ ಇಲ್ಲದೆ ಸೈತಾನನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ದೇವರಪ್ಪ ಸಮೀಪಕ್ಕೆ ಬರಬೇಕಾದರೆ ನಾವು ಏನು ಮಾಡಬೇಕು, ಏನು ಆಗಿರಬೇಕು ಎಂಬ ವಿಷಯವನ್ನ ಸತ್ಯವೇದ ನಮಗೆ ತಿಳಿಸುತ್ತದೆ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 13ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 13ನೇ ವಚನ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 13ನೇ ವಚನ. ಯಾರು ಸಿಕ್ಕಿದವರು ಸ್ವಲ್ಪ ಓದ್ರಿ, ಸಮಯ ನನಗೆ ಕಡಿಮೆ ಆಗಿದೆ, ನಾನು ಇನ್ನು ಪೀಠಿಕೆಯಲ್ಲೇ ಇದ್ದೇನೆ. 19ನೇ ಅಧ್ಯಾಯ 13ನೇ ವಚನ. ದೆವ್ವ ಬಿಡಿಸೋರೆನಿಸಿಕೊಂಡು 19:13 ಅಲ್ರಿ? ಓಕೆ ಸರ್. ದೆವ್ವ ಬಿಡಿಸೋರೆನಿಸಿಕೊಂಡು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ನೇಹನೆಂಬ ಒಬ್ಬ ಯಹೂದ್ಯನು 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದ್ರೆ ಆ ದೆವ್ವವು ಅವರಲ್ಲಿ ಇಬ್ಬರಿಗೆ ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿ ಗಾಯವುಳ್ಳವರಾಗಿ ಆ ಮನೆಯೊಳಗಿಂದ ಓಡಿ ಹೋದರು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಿಮ್ಮ ಗಡಸಾದ ಧ್ವನಿಯಲ್ಲಿ ಆ ಮಧುರವಾದಂತ ದೇವರ ವಾಕ್ಯ ಮತ್ತು ಸತ್ಯ ಸಂಗತಿ ನಿಮ್ಮ ಧ್ವನಿಯಿಂದ ಬರುವಂತದ್ದು ಶ್ರೇಷ್ಠವಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಹಿರಿಯರು ಫ್ರಾಂಕ್ಲಿನ್ ಜಯರಾಜ್ ಬ್ರದರ್ಗೆ. ಆ 7 ಜನರು ಯಾರ ಹೆಸರಿನಲ್ಲಿ ದೆವ್ವ ಬಿಡಿಸುತ್ತಿದ್ದರು? ಪೌಲನು ಸಾರುವ ಯೇಸುವಿನ ಹೆಸರಿನಲ್ಲಿ. ಆದರೆ ಯಾರ ಹತ್ತಿರಕ್ಕೆ ಹೋಗಿರಲಿಲ್ಲ ಅವರು ದೇವರ ಸಮೀಪಕ್ಕೆ ಬಂದಿರಲಿಲ್ಲ. ಇವರು ಒಂದು ಮಂತ್ರ ಎಂದು ಅವರು ಅಂದುಕೊಂಡಿದ್ರು. ಇದೊಂದು ಮಂತ್ರ ಎಂಬುದಾಗಿ ಲೋಕದವರು ಆ ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನ ಬಿಡಿಸುತ್ತಿರುವಾಗ ನಡೆದ ಸಂಗತಿ ನಾವು ನೋಡಿದ್ದೇವೆ. ಯೇಸುವಿನ ಹೆಸರು ಹೇಳಿದರೆ ದೆವ್ವ ಬಿಟ್ಟು ಹೋಗುತ್ತೇನೆ ಎಂದು ತಿಳಿದರು. ಆದರೆ 19ನೇ ಅಧ್ಯಾಯ 15ನೇ ವಚನದಲ್ಲಿ ಅವರಿಗೆ ಒಂದು ಮಾತು ನಡೆಯಿತು. 15ನೇ ವಚನದಲ್ಲಿ
ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀನಾದರೂ ಯಾರು ಎಂಬುದಾಗಿ. ಪ್ರಿಯರೇ, ದೆವ್ವಗಳಿಗೆ ನಾವು ಯಾರು ಎಂಬುದು ಸ್ಪಷ್ಟವಾಗಿ ತಿಳಿದಿದೆ. ನಾವು ರಕ್ಷಣೆ ಹೊಂದಿದಂತಹ ಒಂದು ವ್ಯಕ್ತಿಗಳು, ದೇವರ ಪ್ರಭಾವ ನಮ್ಮಲ್ಲಿ ಇರುವುದಾದರೆ ನಮ್ಮ ಸಮೀಪಕ್ಕೆ ಆತನು ಬರಲು ಸಾಧ್ಯವೇ ಇಲ್ಲ. ಬೇರೆ ನಿಜವಾಗ್ಲೂ ದೇವರನ್ನ ನಂಬಿಕೊಂಡಂತ ಜನರು ನೋಡಿ ದೆವ್ವಗಳು ಹೆದರಿ ಓಡುತ್ತವೆ. ಇಲ್ಲಿ ಯೇಸು ನನಗೆ ಗೊತ್ತು, ಪೌಲನು ನನಗೆ ಗೊತ್ತು, ನೀನ್ ಯಾರು? ಅವರ ಸಮಸ್ಯೆ ಏನು ಆಗಿತ್ತು? ದೇವರ ಕಡೆಗೆ ಬರಲಿಲ್ಲ, ದೇವರ ಸಮೀಪದಲ್ಲಿ ಇಲ್ಲ ಅವರು. ಅಂತವರ ಸ್ಥಿತಿ ಏನಾಯ್ತು? ಅವರ ಮೇಲೆ ಬಿದ್ದು ಆತನು ಬಡಿದಾಡಿದನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಪ್ರೇರ 15ನೇ ವಚನ ಹೇಳಿ, ದೆವ್ವ ಹಿಡಿದಿದ್ದ ಮನುಷ್ಯನ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕಾರದಿಂದ ಅವರು ಬೆತ್ತಲೆಯಾಗಿ ಗಾಯವುಳ್ಳವರಾಗಿ ಆ ಮನೆ ಒಳಗಿಂದ ಓಡಿ ಹೋದರು. ಇವತ್ತು ಎಷ್ಟೋ ಪಾಸ್ಟರ್ಗಳ ಜೀವಿತ ಇದೆ ಪ್ರೇರೆ. ನಾನು ದೆವ್ವ ಬಿಡಿಸ್ತೀನಿ ಅಂತ ನಮ್ಮೂರೆಲ್ಲ ಹೇಳುವಂತ ಬಹಳಷ್ಟು ದೇವ ಸೇವಕರಿದ್ದಾರೆ. ಬಿಟ್ಟು ಹೋದಂತ ದೆವ್ವ ಮತ್ತೆ ಪುನಃ ಬರುವಂತದ್ದು ನಾವು ನೋಡಿದ್ದೇವೆ. ಒಮ್ಮೆ ದೇವ ಸೇವಕರು, ನಾನು ಹೇಳಿದ್ದೆ ಇಂದಿನ ಸಂದೇಶದಲ್ಲಿ, ಒಂದು ಕೋಲನ್ನು ಹಿಡಿದುಕೊಂಡು ಒಂದು ಹೆಣ್ಣು ಸ್ತ್ರೀಯರ ವಿಶ್ವಾಸಿ ಮಧ್ಯೆ ಒಂದು ದೆವ್ವ ಬಿಡಿಸುವಾಗ, ಹೋಗು 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 ಎಂದು ಅವಳ ಮೇಲೆ ಬಲಾತ್ಕಾರದಿಂದ ಪೆಟ್ಟುಗಳನ್ನು ಹೊಡೆದಾಗ ನೀನ್ ಯಾರು ಎಂದು ಅದು ಕೇಳಿತ್ತು. ನೀನು ಬೆಳಗ್ಗೆ ನಿನ್ನ ಹೆಂಡತಿಯೊಟ್ಟಿಗೆ ನೀನು ಜಗಳ ಮಾಡಿ ಬಂದಿದ್ದೀಯ, ಇಲ್ಲಿ ಒಂದು ನೀನ್ ಯಾರು ಎಂದು ನನ್ನನ್ನು ಕೇಳುತ್ತೀಯಾ? ನೀನ್ ಯಾರು ಎಂದು ನನಗೆ ಗೊತ್ತು, ನೀನು ನನ್ನವನೇ. ಲೋಕದ ಮುಂದೆ, ಜನರ ಮುಂದೆ ಅವರ ನಟನೆಗಳು ಬಹಳ ಇದೆ ಪ್ರಿಯರೇ. ಈ ದಿನಮಾನಗಳಲ್ಲೂ ಸೋದರರ ಸಭೆಯಲ್ಲೂ ಇದೆ, ಎಲ್ಲಾ ಸಭೆಗಳಲ್ಲೂ ಇದೆ. ನಾವು ಸೋದರರ ಸಭೆಯ ಮೇಲಿಂದ ಇಳಿದು ಬಂದಂತವರಲ್ಲ, ಶರೀರ ಸಂಬಂಧದಲ್ಲಿ ಇದ್ದಂಥವರು. ಇವತ್ತು ಸೋದರರ ಸಭೆಯವರು ನಾವು ಶ್ರೇಷ್ಠರು, ನಾವು ಪರಲೋಕಕ್ಕೆ ಹೋಗ್ತೀನಿ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಈ ಮಾತು ಸೋದರರ ಸಭೆ ಸೇವಕರಿಗೆ ತಲುಪಬಹುದು ಪ್ರಿಯರೇ. ಹಣಕ್ಕಾಗಿ, ಸ್ಥಾನಮಾನಕ್ಕಾಗಿ ಹೋರಾಡುವಂತ ಸೇವಕರು ನಮ್ಮ ಮಧ್ಯೆ ಇದ್ದಾರೆ. ಒಳ್ಳೆ ಪ್ರಸಂಗ ಮಾಡುವವರನ್ನ ತುಚ್ಛವಾಗಿ ನೋಡುವವರಿದ್ದಾರೆ, ಅವಕಾಶ ಕೊಡದೇ ಇರುವವರಾಗಿದ್ದಾರೆ. ದೇವರನ್ನ ಮಹಿಮೆ ಪಡಿಸಬೇಕಾದಂತ ಯಾಜಕರೇ ನಾವು ಈ ಮತ್ತಾಗಿ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಅಯ್ಯೋ ಶಾಸ್ತ್ರಿಗಳೇ, ಕಪಟಿಗಳೇ, ನಿಮ್ಮ ಸ್ಥಿತಿ ಏನೆಂದು ನಾನು ಹೇಳಲಿ? ಅಯ್ಯೋ, ಕನಿಷ್ಠ ಅದರ ಘೋರತೆ ಕರ್ತನಾದ ಯೇಸು ಕ್ರಿಸ್ತನು ಮಾತಾಡುವನಾಗಿದ್ದಾನೆ. ಜನ ಮೌನವಾಗಿದ್ದಾರೆ. ನ್ಯಾಯ ತೀರಿಸುವನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರೇರೆ, ಅಲ್ಲಿ ಹೇಳುವಂಥದ್ದು ನಾವು ಸಾಕ್ಷಿಗಳಾಗಿರಬೇಕು. ಯಾರಿಗೆ? ಒಂದೇ ಸಂದೇಶವಿದೆ, ನನಗೆ 23 ನಿಮಿಷ ಆಯ್ತು, 2 ನಿಮಿಷ 3 ನಿಮಿಷ ಮಾತಾಡುತ್ತೇನೆ. ಪ್ರೇರೆ, ಇಲ್ಲಿ ಯೇಸು ನನಗೆ ಗೊತ್ತು, ನೀನ್ ಯಾರು ಎಂಬುದಾಗಿ ಹೇಳಿದಂತ ದೆವ್ವ, ಅವರ ಸ್ಥಿತಿ ಎಂಥ ಘೋರವಾದಂತ ಸ್ಥಿತಿ, ಚಿಂತಾಜನಕವಾದಂತ ಸ್ಥಿತಿ, ಅವಮಾನಕರವಾದಂತ ಸ್ಥಿತಿ ಸೈತಾನನು ಒಡ್ಡುತ್ತಾನೆ. ಪ್ರೇರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂತ ಸಮಯದಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, 3ನೇ ಅಧ್ಯಾಯ 13ನೇ ವಚನ. ಮಾರ್ಕನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 13ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ, 3:13. ಆಮೇಲೆ ಯೇಸು ಕ್ರಿಸ್ತನು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ನಾನು ಅವರನ್ನು ಕಳಿಸಬೇಕೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ಫ್ರಾಂಕ್ಲಿನ್ ಜಯರಾಜ್ ಬ್ರದರ್, ಇನ್ನೊಮ್ಮೆ ನೀವು ಓದ್ಬೋದು. 13 ರೀ. ಹೌದು. ಆಮೇಲೆ ಯೇಸು ಬೆಟ್ಟವನ್ನ ಹತ್ತಿ ತನಗೆ ಬೇಕಾದವರನ್ನ ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಆತನ 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನ ಬಿಡಿಸುವ ಅಧಿಕಾರವುಳ್ಳವರಾಗಿ
ಸುವಾರ್ತೆಯನ್ನ ಸಾರುವುದಕ್ಕೂ ತಾನು ಅವರನ್ನು ಕಳುಹಿಸುವನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ದೇವರ ಸ್ತೋತ್ರವಾಗಲಿ. ನಿಜವಾದ ಸೇವಕನ ಧ್ವನಿ ದೇವರ ವಾಕ್ಯ, ಅದು ಸ್ಪಷ್ಟವಾಗಿ ಸೂರ್ಯನ ಬೆಳಕಿನ ಹಾಗೆ ಪಸರುತ್ತಾ ಮನುಷ್ಯನ ಹೃದಯದಲ್ಲಿ ಅಲಿಗುನಟ್ಟಂತಹದ್ದು. ಫ್ರಾಂಕ್ಲಿನ್ ಜೈರಾಜರವರ ಈ ವಯಸ್ಸಿನಲ್ಲೂ 85-86 ವರ್ಷಗಳ ಪ್ರಯಾಣದಲ್ಲೂ ಆ ಗಡಸಾದ ಧ್ವನಿ ದೇವರ ವಾಕ್ಯವನ್ನ ಪ್ರಶಂಸಿಸುವಂಥದ್ದು ಬಹಳ ಶ್ರೇಷ್ಠವಾಗಿದೆ. ಥ್ಯಾಂಕ್ ಯು ಬ್ರದರ್. ಪ್ರಿಯರೇ, ಯೇಸು ಕ್ರಿಸ್ತನು 12 ಮಂದಿಯನ್ನ ಆರಿಸಿಕೊಂಡಂತೆ ಆತನ ಜೊತೆಯಲ್ಲಿ ಇರಬೇಕು. ಅದಾದ ಮೇಲೆ ದೆವ್ವಗಳನ್ನ ಬಿಡಿಸಲಿಕ್ಕೆ ತನ್ನ ಸೇವೆಯಲ್ಲಿ ಬರೀ ಇವತ್ತು ಸಭಾ ಮಧ್ಯಗಳಲ್ಲಿ ಸಭೆಗಳನ್ನ ಕಟ್ಟುವುದು, ಗೋಪುರವನ್ನ ಕಟ್ಟಿರುವುದು, ಮ್ಯೂಸಿಕ್ ಸೆಟ್ಗಳನ್ನ ಅಳವಡಿಸುವುದು ಅದಲ್ಲ. ಜನರ ಸೇವೆಗಾಗಿ, ಕರ್ತನ ಸೇವೆಗಾಗಿ, ಕರ್ತನು ಯಾವ ಸೇವೆಗೆ ನೇಮಿಸಿದನೋ ಆ ಸೇವೆಗೆ ಒಳಪಟ್ಟು ನಡೆಯಬೇಕು. ಪೆಂತೆಕೋಸ್ಟ್ ಪಾಸ್ಟ್ನವರು ದಶಾಂಶ ಕೇಳ್ತಾರೆ. ಆತನಿಗೆ 5 ಲಕ್ಷ ಸಂಬಳ ಇದ್ರೆ 5,000 ರೂಪಾಯಿ ದಶಾಂಶ ಕೊಡಬೇಕು. ಹೊಸ ಉಡಂಬಡಿಕೆಯಲ್ಲಿ ಹೇಳಿದೆ ದಶಾಂಶ. ಇವ್ರು ಹೇಳಿದ್ದಾನ? ದೇವರ ರಾಜ್ಯ ನಮ್ಮಲ್ಲೇ ಇದೆ. ಹಣದಿಂದ, ಐಶ್ವರ್ಯದಿಂದ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಸೇವಕರ ಜೀವಿತ ಹಣದ ಮೇಲೆ ನಿಂತಿದೆ, ಅವರ ಕುಟುಂಬದ ವೈಭವದ ಮೇಲೆ ನಿಂತಿದೆ. ಕ್ರಿಸ್ತನನ್ನ ಅವರ ಜೀವಿತಕ್ಕೆ ಒಳಪಟ್ಟುಕೊಂಡು ಖರೀದಿ ಮಾಡಿ ಕ್ರಿಸ್ತನನ್ನು ಉಪಯೋಗಿಸಿಕೊಳ್ಳುವಂತಾಗಿದೆ. ಬೇರೆ ಯಾಕೆ ಹೇಳ್ತೀನಿ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 7:22 ವಚನದಲ್ಲಿ, ನೀವು ಯಾರು ನನಗೆ ಅರಿಯರು, ಧರ್ಮ ಮೀರಿ ನಡೆಯುವರೇ, ನನ್ನನ್ನು ಬಿಟ್ಟು ಹೋಗಿರಿ. ಸೇವಕರಿಗೆ, ತನ್ನ ಸೇವಕರಿಗೆ, ಯಾರು ನಾನು ಅರಿಯನು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ಅಲ್ಲೂ ಸಹಿತ ನೋಡುತ್ತೇವೆ. 12ನೇ ವಚನದಲ್ಲಿ, ನೀವು ಯಾರು ನನಗೆ ಅರಿಯನು, ನನ್ನ ತಂದೆಯ ಚಿತ್ತವನ್ನ. ಇವರೆಲ್ಲ ಅವರ ಚಿತ್ತಕ್ಕೆ ಒಳಗಾಗಿದ್ದಾರೆ. ತಂದೆಯ ಚಿತ್ತ, ದೇವರ ಚಿತ್ತ ಅವರಲ್ಲಿಲ್ಲ. ನಾವು ಯಾಕಾಗಿ ಸೇವೆಗೆ ಬಂದಿದ್ದೇವೆ ಎಂಬುದಾಗಿ ಗೊತ್ತಿಲ್ಲ. ತಂದೆಯ ಚಿತ್ತ ನಡೆಯಬೇಕು, ನಮ್ಮ ಚಿತ್ತವಲ್ಲ. ಬೇರೆ ಇವತ್ತಿಗೆ ನಿಲ್ಲಿಸೋಣ ಈ ಸಂದೇಶವನ್ನ. ನಾನು ಮುಂದೆ ಮಾತಾಡುವನಾಗಿದ್ದೇನೆ. ಇವತ್ತು ಸಮಾಧಾನವಾಗಿ ಕೆಲವು ಮಾತುಗಳನ್ನು ನಿಮ್ಮೊಟ್ಟಿಗೆ ಹೇಳಿದ್ದೇನೆ. ನಮ್ಮ ಸೇವೆಯಲ್ಲಿ ಎಚ್ಚರಿಕೆ ಇರಲಿ. ಹಣ ಬೇಕು, ನಮ್ಮ ಅಗತ್ಯ ಇದೆ. ದೇವರು ಅದನ್ನೆಲ್ಲ ಸಿದ್ಧಪಡಿಸಿಟ್ಟಿದ್ದಾನೆ ಈ ಲೋಕಯಾತ್ರೆಯಲ್ಲಿ. ಬೇರೆ ನಾನೇ ನನ್ನ ಸಾಲದ ಭಾರೆಯನ್ನು ನೋಡುವಾಗ, ನನ್ನ ಅಂಗಾಂಗಗಳು ಮಾರಿದರೂ ದೊಡ್ಡ ವ್ಯಾಪಾರಸ್ಥ ನಾನು. 50 ಕೋಟಿ ವ್ಯವಹಾರ ಮಾಡಿ ಬಂದಂತ ಒಬ್ಬ ವ್ಯಕ್ತಿ ಇವತ್ತು ದೇವರ ವಾಕ್ಯಕ್ಕೆ ತಗ್ಗಿಸುವನಾಗಿ, ಸಮೀಪಕ್ಕೆ ಬಂದವನಾಗಿ, ಆತನ ಸೇವೆಯಲ್ಲಿ ಆಸಕ್ತಿ ಉಳ್ಳವನಾಗಿ, ಪರಲೋಕದ ರಾಯಭಾರಿಯಾಗಿ, ಪರಲೋಕ ಸಂಸ್ಥಾನದ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಮುಂದೆ ಇದ್ದೇನೆ ಪ್ರಿಯರೇ. ಆದರೆ ನಾನು ಗಣನೆಗೆ ಬಾರದವನು. ಯಾವ ಯೋಗ್ಯತೆ ನಮ್ಮಲ್ಲಿಲ್ಲ. ಆತನು ನಮ್ಮನ್ನ ದರ್ಶನದಲ್ಲಿ ನೋಡುವಂತ ದೇವರು, ತನ್ನ ದರ್ಶನವನ್ನ ಕೊಟ್ಟು ನಮ್ಮನ್ನ ಕರೆಯುವಂತ ದೇವರು. ಅಬ್ರಹಾಮನ ಜೀವಿತ, ಯಾಕೋಬನ ಜೀವಿತ, ಇಸಾಕನ ಜೀವಿತ, ಎಷ್ಟು ಭಕ್ತರ ಜೀವಿತದಲ್ಲಿ ಆತನು ಕಾಣಿಸಿಕೊಂಡವನಾಗಿ ತನ್ನ ಸೇವೆಯನ್ನ ಪ್ರಖ್ಯಾತಿಪಡಿಸಿದನು. ಬೇರೆ ನಾವು ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಪೇತ್ರನು ಹೇಳುತ್ತಾನೆ. ನಾವು ಹೇಗಿರಬೇಕು? ಆತನು 1ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ಬಂಗಾರವು ಪುಟಕ್ಕೆ ಹಾಕಿದ ರೀತಿಯಲ್ಲಿ, ಅಂದ್ರೆ ಬೆಂಕಿಗೆ ಹಾಕಿ ಪುಟಕದಲ್ಲಿ ಪರಿಶೋಧಿಸಿದ ಬಂಗಾರ, ಆ ಪರಿಶೋಧಿಸಿದ ಬಂಗಾರದಲ್ಲಿ ಏನಿದೆ? ಕನ್ನಡಿಯಲ್ಲಿ ಕಾಣುವಂತ ನಮ್ಮ ಛಾಯೆ, ನಮ್ಮ ಮುಖ ಆ ಬಂಗಾರದಲ್ಲಿ ಕಾಣುತ್ತದೆ ಪ್ರಿಯರೇ. ಹಾಗೆ ನಮ್ಮ ನಂಬಿಕೆ ನಮ್ಮ ಸೇವೆಯಲ್ಲಿ ಇರಬೇಕು ಎಂಬುದಾಗಿ